ಇನ್ನು ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅಂತ ನಾವು ಗಮನಿಸೋದಾದ್ರೆ ಈ ಪವರ್ ಪಾಲಿಟಿಕ್ಸ್ ಏನಿದೆ ಅದರ ಬಗ್ಗೆ ಡೆಲ್ಲಿಗೆ ಒಂದಷ್ಟು ನಾಯಕರು ಹೋಗುವಂತದ್ದು ಆಗ್ತಾ ಇತ್ತು. ಈಗ DCM DK ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ದಾರೆ. ನಾವೇನು ಸುಮ್ಮನೆ ಕೂತಿರಬೇಕಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಜೊತೆಗೆ ಅವರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅನ್ನೋ ವಿಚಾರ ಇದೆಯಲ್ಲ, ಇದರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಕ್ಯಾಂಪ್ನಲ್ಲಿ ಏನ್ ನಡೀತಾ ಇದೆ, ಮನಿ ಸ್ಟೋರಿ ನೋಡೋಣ. ಕಾಂಗ್ರೆಸ್ ಮನೆಯಲ್ಲಿ ಪವರ್ ಪಾಲಿಟಿಕ್ಸ್ ಮತ್ತಷ್ಟು ಚುರುಕು ಪಡೆದುಕೊಳ್ತಿದೆ. ಹಾಲಿ ಸಿಎಂ ಕುರ್ಚಿ ಮೇಲೆ ಈಗಾಗಲೇ ಸಿಎಂ ಆಪ್ತರು ಟವೆಲ್ ಹಾಕ್ತಿದ್ದಾರೆ. ಆದರೆ ಡಿಕೆ ಯಾಕೋ ತಮ್ಮ ವರಸೆ ಬದಲಿಸಿಕೊಂಡು ಮುಂದಿನ ನಾಯಕತ್ವಕ್ಕೆ ಕುರ್ಚಿ ರೆಡಿ ಮಾಡ್ತಿದ್ದಾರೆ. ಕಳೆದ 4 ದಿನಗಳಲ್ಲಿ DCM DKಶಿ ನನ್ನ ನಾಯಕತ್ವದಲ್ಲೇ ಚುನಾವಣೆ ಅಂತ 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. It is my bound duty to lead the party. Positions will not make you to lead the party. Your vision, your commitment, the leadership will definitely, whether we may become X, we may be Y, we may be Z, that is not important. The party has given us a lot of strength. We are leaders on our position. We are leaders on the strength given by the Congress party. It is our bound duty as a congressman to give strength and do the leadership. ಹೀಗೆ DCM DK ಹೇಳ್ತಿದ್ದಾರೆ. ಸದ್ಯದ ಗೊಂದಲದ ಜೊತೆಗೆ ಮುಂದಿನ ನಾಯಕತ್ವದ ಪ್ರಶ್ನೆಯೂ ಹುಟ್ಟು ಹಾಕಿದೆ. ಕೆಲವರು DK ಮಾತಿಗೆ ಬೆಂಬಲ ಕೊಟ್ರೆ ಕೆಲವರು ಅಂತರ ಕಾಯ್ದುಕೊಂಡಿದ್ದಾರೆ. ಪಕ್ಷದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆಯುತ್ತಿದ್ರೆ ಇದರ ಮಧ್ಯೆ DCM DKಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ DK ತಮ್ಮ ಮಾತಿಗೆ ಇದೀಗ ಹೊಸದೊಂದು ರೂಪ ಕೊಟ್ಟಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲೇ ಚುನಾವಣೆ ಅನ್ನೋ ಮೂಲಕ ಸಿಟ್ಟಿಗೆದ್ದಿದ್ದ ನಾಯಕರನ್ನ ಸಮಾಧಾನ ಮಾಡೋ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಸೀನಿಯರ್ ಲೀಡರ್ಸ್, ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ, ಡೆಪ್ಟಿ CM ಮಾಡಿದ್ದಾರೆ. ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಬಂದಿದೆ. ಸೊ ನಾವೆಲ್ಲ ಒಗ್ಗಟ್ಟಿಂದನೇ ಎಲೆಕ್ಷನ್ ಮಾಡೋದು. ಸೊ ನಾನು ಫ್ರೆಂಡ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಾನ ನಂಗೆ ಸಿಕ್ಬಿಟ್ಟು 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ಕೊಂಡು ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತದಾ? ನನ್ನ ಪಕ್ಷನ ಅಧಿಕಾರಕ್ಕೆ ತರಬೇಕಲ್ಲ. ನಾನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿರ್ಬೇಕಾ? ಪಾರ್ಟಿ ಅಧಿಕಾರಕ್ಕೆ ತರೋದು ಬೇಡವಾ ಅಂತ DK ಪ್ರಶ್ನೆ. ಹೌದು, ಕಾಂಗ್ರೆಸ್ನಲ್ಲಿ ನಾನು ಪಾರ್ಟಿ ಅಧ್ಯಕ್ಷ ಆಗಿದ್ದುಕೊಂಡು ಮನೆಯಲ್ಲಿ ಕೂರೋಕೆ ಆಗುತ್ತಾ ಅಂತ DCM DK ಪ್ರಶ್ನಿಸಿದ್ದಾರೆ. ನಾನು ಫ್ರೆಂಡ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಾನ ನಂಗೆ ಸಿಕ್ಬಿಟ್ಟು 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ಕೊಂಡು ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತದಾ? ನನ್ನ ಪಕ್ಷನ ಅಧಿಕಾರಕ್ಕೆ ತರಬೇಕಲ್ಲ. ಇನ್ನು DK ಮಾತಿಗೆ ರಿಯಾಕ್ಟ್ ಮಾಡಿದ ಪರಮೇಶ್ವರ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, ಹೈಕಮಾಂಡ್ ಅಧ್ಯಕ್ಷರ ನಡುವೆ ಪ್ರವೇಶ ಮಾಡಲ್ಲ ಅಂದ್ರು. DK ಶಿವಕುಮಾರ್ ಅವರು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲೇ ಆಗ್ತದೆ, ಅಲ್ಲ, ಅವ್ರ ಹೇಳಿಕೆನಲ್ಲಿ ತಪ್ಪೇನಿದೆ ಅಂತ ನಾನು ಹೇಳಿದ್ನಲ್ಲ ಇಲ್ಲೇ ನಿಂತ್ಕೊಂಡು. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆನಲ್ಲಿ ಏನು ತಪ್ಪಿಲ್ಲ. ಅದೆಲ್ಲ ಹೈಕಮಾಂಡಿಗೆ ಬಿಡುವಂಥದ್ದು. ಹೈಕಮಾಂಡು ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಹೈಕಮಾಂಡಿಗೆ ಬಿಟ್ಟಿದ್ದು. ಇದೆಲ್ಲದರ ನಡುವೆ ಮತ್ತೊಂದು ಕಡೆ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಇನ್ನೊಂದು ರೀತಿಯ ವ್ಯಾಖ್ಯಾನ ಹುಟ್ಟು ಹಾಕಿದೆ. ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿಲ್ಲ, ಆದರೆ ಕಾಂಗ್ರೆಸ್ ಗೆಲುವಿಗೆ ಮುಂದಾಳತ್ವ ವಹಿಸ್ತೇನೆ ಎಂದಿದ್ದಾರೆ ಅಂತ ಹೇಳಿದ್ರು. ಚರ್ಚೆ ಮಾಡಿಲ್ಲ, ಆ್ಯಕ್ಚುಲಿ ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿರೋದು. ಬಟ್ ಆದರೆ ಅವ್ರು ಏನು ಹೇಳಿದ್ದಾರೆ ಅಂತಂತಂದರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದಕ್ಕೆ ಅವರು ಮುಂದಾಳತ್ವ ವಹಿಸ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಚುನಾವಣೆ ನಿಲ್ತೀನಿ ಅಂತ ಖಂಡಿತವಾಗಿ ಹೇಳಿಲ್ಲ. ಮುಂದಿನ ಸರಿ ನನಗೆ ಲೀಡರ್ಶಿಪ್ ಕೊಟ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಸ್ಪಷ್ಟವಾಗಿ ಹೇಳಿಲ್ಲ. ಅವ್ರು ಚುನಾವಣೆ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಪಕ್ಷನ ಗೆಲ್ಲುವಂಥ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಕಂಟಿನ್ಯೂ. ಇವಾಗ ಯಾರಿಂದ ಅವ್ರಿಗೆ ಇವಾಗ ಯಾರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಬೇಕು ಅಂತ ಹೇಳಿದ್ದಾರೆ, ಶಾಸಕರೇನಾದ್ರು ಕೇಳಿದ್ದಾರೆ ಅಥವಾ ಹೈಕಮಾಂಡ್ ಅವ್ರೇನು ಕೇಳಿದಾರೆ? ಇಲ್ಲ. ಬದಲಾಗಿ ಈ ರೀತಿ ಆರೋಪ ಬಂದಾಗಲೂ ಕೂಡ ನಮ್ಮ ಪಕ್ಷದ ಎಲ್ಲ ಶಾಸಕರಾಗಲಿ ಹೈಕಮಾಂಡ್ ಆಗಲಿ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಇದು ಸುಳ್ಳು ಆರೋಪ ಅಂತೇಳಿ. ಸೊ ಹಾಗಾಗಿ ಎಲ್ಲರೂ ಅವ್ರ ಜೊತೆಗಿರಬೇಕಾದ್ರೆ ಖಂಡಿತ ಅವರು ಅಧಿಕಾರವಾದಿ 5 ವರ್ಷ ಪೂರೈಸ್ತಾರೆ. ನಾಯಕರ ಭೇಟಿ ಪಾಲಿಟಿಕ್ಸ್ ಕೇವಲ ದೆಹಲಿಗೆ ಮಾತ್ರ ಸೀಮಿತ ಆಗಿಲ್ಲ. ಬೆಂಗಳೂರಿನಲ್ಲಿ ಸಚಿವ KN ರಾಜಣ್ಣ ಸಿಎಂ ಭೇಟಿಯಾಗಿದ್ದು ರಾಜಕೀಯ ಚರ್ಚೆಗೆ ನಾಂದಿ ಹಾಡಿದೆ. 2028ರ ಚುನಾವಣೆಗೆ ಹೋಲಿಸಿಕೊಂಡ್ರೆ ಸದ್ಯದ ಪರಿಸ್ಥಿತಿಯಲ್ಲಿ DCM DKಶಿಗೆ ಪೈಪೋಟಿ ಕಡಿಮೆಯೇ ಇದೆ. ಯಾಕಂದ್ರೆ ಈಗಾಗಲೇ ದಲಿತ ಸಚಿವರುಗಳು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ.
ನೇರವಾಗಿಯೇ ಟವೆಲ್ ಹಾಕ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅಂತೂ ಮುಂದೆ ಸಿಎಂ ಸ್ಥಾನ ಕೇಳ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಮುಂದಿನ ನಾಯಕತ್ವ ಅನ್ನೋ ಮೂಲಕ ತಾವೇ ಕುರ್ಚಿ ರೆಡಿ ಮಾಡಿ ಕುಳಿತಿದ್ದಾರೆ. ಹೈಕಮಾಂಡ್ಗೂ ಸಂದೇಶ ರವಾನೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ತುಪ್ಪ ಸುರಿದ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ದಲಿತ ಸಿಎಂ ಮಾಡಿ ಅಂತ ದಲಿತ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು, ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ 10-15 ವರ್ಷದಿಂದ ಕಾಂಗ್ರೆಸ್ನವ್ರು ಗೊಲ್ಲು ಎಬ್ಬಿಸಿದ್ದಾರೆ. ಇದೊಂದು ಅಪರ್ಚುನಿಟಿ ಸಿಕ್ಕದೆ ಕರ್ನಾಟಕಕ್ಕೆ. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಸುಪ್ರೀಂ ಅಥಾರಿಟಿ ಕಾಂಗ್ರೆಸ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಅದಕ್ಕೆ ಒಂದು ಬಾರಿ ದೊಡ್ಡ ಮನಸ್ಸು ಮಾಡಿ ನಿಮಗೆ ಸಿಕ್ಕಂಥ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಬಾರ್ದ? ಈಗ ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿ ಪವರ್ ಪಾಲಿಟಿಕ್ಸ್ ಇನ್ನೂ ಜೀವಂತವಾಗಿಯೇ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ತಂತ್ರ ಪ್ರತಿತಂತ್ರನೂ ನಡೆಯುತ್ತಿದೆ. ಈ ನಡುವೆ ಡಿಕೆ ದೆಹಲಿಯಲ್ಲಿರೋದು ಮತ್ತಷ್ಟು ರಾಜಕೀಯ ಬೆಳವಣಿಗೆಗೆ ಕಾರಣವಾದರೂ ಅಚ್ಚರಿ ಏನಿಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.